ಹೇಗೋ ಅವ್ರು ಇಲ್ಲೇ ಇದ್ದಾರೆ. ಇವಾಗ್ಲೇ ಹಾಕೋ ಜಾಸ್ಮಿನ್. ಒಡವೆ ಯಾವಾಗ ಬೇಕಾದ್ರೂ ಹಾಕೋಬೋದ ಆಂಟಿ? ಇವಾಗಾದ್ರೆ ಈ ಕಾಲ್ ಗೆಜ್ಜೆ ಹಾಕೋಬೇಕು ಅನ್ಕೋತಿದ್ದೀನಿ. ನೈನಿ, ನೀನು ನನ್ನ ಕಾಲಿಗೆ ಈ ಗೆಜ್ಜೆ ಹಾಕ್ತೀಯಾ? ಆಯ್ತು ಅಮ್ಮೋರೆ. ಏನು ಆಯ್ತು ಅಂತ ಹೋಗ್ತಿದ್ಯಾ? ಅವರೇ ಹಾಕೋತಾರ್ ಬಿಡು ಗೆಜ್ಜೆ. ನೀನು ಜಾಸ್ಮಿನ್ ಕಾಲ್ನ ಮುಟ್ಟೋದು ನನಗಿಷ್ಟ ಇಲ್ಲ ನಯನಿ. ಹಾಗ್ಯಾಕೆ ಹೇಳ್ತೀರಾ? ಬಿಸಾಕಕ್ಕೆ ಕೈಯಲ್ಲಿ ಅಳ್ತಾ ಕೂಡ ಇಲ್ಲ. ಕಾಫಿ ಟ್ರೇ ಕೂಡ ಪಕ್ಕದಲ್ಲಿಟ್ಟಿದ್ದಾಳೆ. ಗೆಜ್ಜೆ ಬೀಳ್ಸಿದ್ರು ನಿನಗೇನು ಮಾಡಲ್ಲ ಬಿಡು. ಏನ್ ನೋಡ್ತಿದ್ಯಾ? ಬಂದು ಗೆಜ್ಜೆ ಹಾಕು. ಒಬ್ರು ಕಷ್ಟ ಕೊಟ್ರೆ ಅದೇನು ಆನಂದ ಸಿಗುತ್ತೆ ಈ ಅಮ್ಮೋರ್ಗೆ. ದೇವ್ರು ಕೂಡ ಇದನ್ನೆಲ್ಲ ಸಹಿಸೋದಿಲ್ಲ. ಇವ್ರಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಬಾ ನೈನಿ, ಗೆಜ್ಜೆ ಹಾಕು. ನಯನಿ, ಮೊದಲು ನೀನು ಇಲ್ಲಿಂದ ಹೋಗು. ನೀನ್ ಬಾ ನೈನಿ. ನಿಂತ್ಕೊಳ್ಳಿ. ಜಾಸ್ಮಿನ್ ಕಾಲ್ಗೆ ಗೆಜ್ಜೆ ಹಾಕು ಅಂದಾಗ ನಯನಿ ಒಪ್ಕೊಂಡ್ಲು. ಅವಳಿಗಿಲ್ದೇ ಇರೋ ಅಭ್ಯಂತರ ನಿಮ್ಗ್ಯಾಕೆ? ನೀನೇ ಗೆಜ್ಜೆ ಹಾಕಿಸ್ಬೋದಲ್ಲ. ಅವಳು ನಮ್ಮನ್ನಲ್ವಲ್ಲ ಕೇಳಿದ್ದು. ಕೇಳೋದೂ ಇಲ್ಲ. ಅದು ನಮಗ್ ಕೊಟ್ಟ ಗೌರವ. ನೈನಿ ಇವಾಗ್ಲಾದ್ರೂ ಜಾಸ್ಮಿನ್ ಕಾಲ್ ಬೆರಳನ್ನ ನೋಡ್ತಾಳಲ್ವಾ? ಇಷ್ಟೆಲ್ಲ ಅವಮಾನಿಸ್ತಾ ಇದ್ರು ನೀನ್ ಏನು ಹೇಳ್ತಿಲ್ವಲ್ಲ ನೈನಿ? ಮದ್ವೆ ಮಾಡ್ಕೋಬೇಕಾಗಿರೋ ಹುಡುಗಿ ಕಾಲಲ್ಲಿ ಗೆಜ್ಜೆ ಕಟ್ಕೊಂಡಿರ್ಬೇಕು ಅಕ್ಕ. ತಾನಿಡೋ ಪ್ರತಿ ಹೆಜ್ಜೆನೂ ಶಬ್ದ ಮಾಡುತ್ತೆ. ತಪ್ಪು ದಾರಿಲಿ ಹೋದ್ರೆ ಎಚ್ಚರಿಸುತ್ತೆ. ಜಾಸ್ಮಿನ್ ನಮ್ಮವ್ರು ಕೂಡ ತಪ್ಪು ದಾರಿಲಿ ಹೆಜ್ಜೆ ಇಡಬಾರ್ದು ಅಂತ ಗೆಜ್ಜೆ ಕಟ್ತೀನಿ. ಸೀರೆ ಒಂದು ಸಂಗೀತ್ಗೆ, ಇನ್ನೊಂದು ವಿಶಾಲ್ ಜೊತೆ ನಾನು ಮದ್ವೆ ಆಗುವಾಗ ಹುಡ್ಕೋ. ಜಾಸ್ಮಿನ್ ಗಿಫ್ಟ್ ಆಗಿ ಕೊಟ್ಟಿದ್ದಾಳೆ, ಸಂತೋಷ ಪಡು. ಗಿಫ್ಟು ಬೇಡ, ಏನು ಬೇಡ, ವಾಪಸ್ ಕೊಡು ನಯನಿ. ಬೇಕು ಅಂದ್ರೆ ಹೊಸ ಸೀರೆನ ನಾನ್ ಕೊಡ್ತೀನಿ ನೈನಿ. ಪಳ ಪಳ ಅಂತ ಮಿಂಚುತ್ತದು ಆ ಸೀರೆ, ನೋಡು ಕೊಡು. ಪಾಪ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಕೊಟ್ಟಿದ್ದಿದ್ದು
ವಾಪಸ್ ಕೊಡೋದು ಸರಿಯಲ್ಲ ಅನ್ಸುತ್ತೆ. ಖಂಡಿತ ಉಟ್ಕೋತೀನಿ ಅಮ್ಮೋರೆ. ಉಟ್ಕೊಂಡ್ಮೇಲೆ ಕೆಲಸದೊಳಗೆ ಕಾಣಿಸ್ದೇ ಹೋದ್ರೂ ವಿಶಾಲ್ ಯಜಮಾನ್ರ ಹೆಂಡತಿಯಾಗಾದ್ರೂ ಕಾಣಿಸ್ತೀನೇನೋ. ಮುಖದ ಮೇಲೆ ಹೊಡೆದಾಗೆ ಸರಿಯಾಗಿ ಹೇಳ್ದೆ ನೈನಿ. ನಿನ್ ಮುಖಕ್ಕೂ ಒಂದು ಮಾತು ಹೇಳಬೇಕು ನೈನಿ. ಕೊಟ್ಟಿರೋ ಸೀರೆ ಉಟ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಮುತ್ತೈದೆ ತರ ಅಲಂಕಾರ ಮಾಡ್ಕೋತ್ಯಾ. ಆದ್ರೆ ಲಾಭ ಏನು? ಮದ್ವೆ ಆದ್ಮೇಲೆ ವಿಶಾಲ್ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಜಾಸ್ಮಿನ್ ಈ ಮನೆ ಒಳಗ್ ಕಾಲಿಡ್ತಾಳೆ. ಅವಮಾನ ತಡೆಯೋಕಾಗ್ದೆ ನೀನು ಹೊರಗಡೆ ಕಾಲಿಡ್ತೀಯ. ಅಷ್ಟೇ ಅಲ್ವಾ ಹಾಸಿನಿ? ದುರುದು ಆಂಟಿ, ಬರ್ತಿರೋ ಪತ್ರನ ಮತ್ತೆ ತಿರುಗಿಸ್ ನೋಡಿ. ಹಿಸ್ಟ್ರಿ ರಿಪೀಟ್ಸ್. ಗೊತ್ತಾಗತ್ತೆ ಮುಕ್ಕಂಟಿಪುರದ ಹಳ್ಳಿ ಗುಗ್ಗು ನಮ್ ನೈನಿ ರೇಂಜ್ ಏನು ಅಂತ. ನೈನಿ ಬಾ ಬಾ ನೈನಿ. ಇವರಿಗೆ ಕೊಬ್ಬು ಮಾತ್ರ ಕಡಿಮೆ ಆಗ್ಲಿಲ್ಲ. ಅಷ್ಟಕ್ಕೂ ಆ ಪೊಲೀಸ್ ಸತ್ನೋ ಇಲ್ವೋ ಇದುವರೆಗೂ ಯಾವ ಇನ್ಫಾರ್ಮೇಶನೂ ಇಲ್ಲ. ಏನಾಯ್ತು ಬ್ರೋ? ಆ ಇನ್ಸ್ಪೆಕ್ಟರ್ ಕತೆ ಮುಗೀತಾ? ಫೋನ್ ಮಾಡಿಲ್ಲ. ಕೆಲಸ ಆದ್ಮೇಲೆ ಅವರೇ ಮಾಡ್ತಾರೆ ಅಂತ ಸುಮ್ಮನಿದ್ದೀನಿ. ಒಂದ್ಸರಿ ಇನ್ಸ್ಪೆಕ್ಟರ್ ನಂಬರ್ಗೆ ಕಾಲ್ ಮಾಡು ಬ್ರೋ. ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನಾವು ಟೆನ್ಷನ್ ಮಾಡ್ಕೊಳ್ಳೋದು ತಪ್ಪುತ್ತಲ್ವಾ? ಎಸ್, ಯು ಆರ್ ರೈಟ್. ಹಲೋ ಜಶ್ವಂತ್. ಭಾವ, ಎಲ್ಲಿದ್ದೀರಾ? ವಿಶಾಲ್ ಮದುವೆ ಫಂಕ್ಷನ್ಗೆ ಬರೋಣ ಅನ್ಕೊಂಡಿದ್ದೀನಿ. ಮೊದಲು ಫೋರೆನ್ಸಿಕ್ ಲ್ಯಾಬ್ಗೆ ಹೋಗಿ ನೈನಿ ಕೇಳಿರೋ ರಿಪೋರ್ಟ್ ತರಬೇಕು. ಹಾಗೆ ಆಗಲಿ ಭಾವ, ನೀವು ಹುಷಾರಾಗಿ ಹೋಗಿ ಬನ್ನಿ. ಆ ರಿಪೋರ್ಟ್ ಇಸ್ಕೊಂಡು ಫಂಕ್ಷನ್ ಹಾಲಿಗೆ ಬೇಗ ಬಂದ್ಬಿಡಿ. ನಾನು ನಿಮಗೆ ಕಾಯ್ತಾ ಇರ್ತೀನಿ. ಸರಿ ಆಯಿತು ಜಶ್ವಂತ್. ಜಶ್ವಂತ್ಗೆ ನನ್ನ ಕಂಡ್ರೆ ತುಂಬ ಅಭಿಮಾನ. ಸುಧಾ ಹೋದ್ಮೇಲೂ ಅವನು ನನ್ನ ಬಿಟ್ಟೇ ಇಲ್ಲ. ಏನ್ ಬ್ರೋ, ಅವನಿನ್ನೂ ಬದುಕೇ ಇದಾನ? ಮಾತಾಡ್ನಲ್ಲ, ಆ ನನ್ನ ಮಕ್ಕಳು ಇನ್ನೂ ಕೆಲಸ ಮಾಡಿಲ್ಲ. ಇಂಥವ್ರಿಗೆ ಸುಪಾರಿ ಕೊಟ್ರೆ ಹೀಗೆ ಆಗುತ್ತೆ. ಹಲೋ ಸರ್. ಏನಾಯ್ತು? ಪೊಲೀಸ್ ಜೀಪ್ ಕೆಳಗಿದ್ದೀನಿ ಸರ್. ಅದ್ರ ಕೆಳಗೆ ಬಿದ್ದು ಸಾಯಿ. ಕೋಪ ಮಾಡ್ಕೋಬೇಡಿ ಸರ್, ಇವಾಗ ತಾನೇ ವೈರ್ ಕಟ್ ಮಾಡಿದ್ದೀನಿ. ಆಕ್ಸಿಡೆಂಟಲ್ ಸಾಯ್ತಾ ನಿಮ್ಮ ಪೊಲೀಸ್ ಭಾವ. ಅವನು ಸತ್ತ ಮೇಲೆ ನಿನಗೆ ಬ್ಯಾಲೆನ್ಸ್ ಅಮೌಂಟ್ ಕೊಡೋದು. ಬ್ರೋ ಕೂಲಾಗಿರು ಜೆಸ್ಸಿ. 10 ಮಿನಿಟ್ಸಲ್ಲಿ ಅವನ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಅವನ ಕೈಯಲ್ಲಿ ರಿಪೋರ್ಟ್ ಫೈಲ್ ಇರಲ್ಲ, ಓಕೆನಾ? ಹಲೋ ಸರ್, ರಿಪೋರ್ಟ್ಸ್ ಎಲ್ಲ ರೆಡಿ ಇದೆ. ಎಲ್ಲಿದ್ದೀರಾ ಸರ್? ಬರ್ತಿದ್ದೀರಾ? ಓಕೆ, ನಾನು ಈಗಲೇ ಹೊರಡ್ತೀನಿ. ಇನ್ನು 10 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ಓಕೆ ಸರ್, ನೀವು ಬೇಗ ಬನ್ನಿ. ಹೊರಗಡೆ ಸ್ವಲ್ಪ ಕೆಲಸ ಇದೆ. ನೀವು ಬಂದರೆ ನಾನು ಅದನ್ನು ಕೊಟ್ಬಿಟ್ಟು ಹೋಗ್ತೀನಿ. ಸರಿ.
ಯಜಮಾನ್ರು ಪೊಲೀಸ್ ಅಣ್ಣನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳಬೇಕು. ಚಿಕ್ಕ ಯಜಮಾನ್ರೆ, ಏನಾಯ್ತು? ಪೊಲೀಸ್ ಅಣ್ಣನ ಹತ್ರ ಮಾತಾಡಿದ್ರಾ? ಇಲ್ಲ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಇನ್ನೂ ಬಂದಿಲ್ವಂತೆ. ಪರ್ಸ್ನಲ್ ನಂಬರ್ ಕೇಳಿದ್ರೆ ಯಾಕೆ ಏನು ಅಂತ ಕೇಳ್ತಿದ್ದಾರೆ. ಮತ್ತೇನು ಮಾಡೋದು ಯಜಮಾನ್ರೆ? ಪೊಲೀಸ್ ಅಣ್ಣ ಹೂವಿನ ಪರೀಕ್ಷೆ ಮಾಡಿಸೇ ಇರ್ತಾರೆ. ಅವ್ರು ಬಂದು ಯಜಮಾನ್ರಿಗೆ ಅರ್ಥ ಆಗೋ ಹಾಗೆ ಹೇಳೋವರೆಗೂ ಜಾಸ್ಮಿನ್ ನಮ್ಮವ್ರು ಕೆಟ್ಟೋರು ಅಂತ ನಿರೂಪಿಸಕ್ಕಾಗಲ್ಲ. ಇನ್ಸ್ಪೆಕ್ಟರ್ ನಂಬರ್ ಸಿಗೋವರೆಗೂ ಈ ಟೆನ್ಷನ್ ಇರುತ್ತೆ ಅದಕ್ಕೆ. ಅಯ್ಯೋ, ತಡ ಆಗ್ಬಿಟ್ರೆ ಮದುವೆ ಕೂಡ ಆಗೋಗ್ಬಿಡುತ್ತೆ. ನನ್ನ ಕೈಯಾರೆ ನಾನು ಬಾಸಿಂಗ ಕಟ್ಟಿ ಯಜಮಾನ್ರು ಮದುವೆ ಮಾಡಿಸ್ತೀನ? ಇಲ್ಲಾಂದ್ರೆ ಇಲ್ಲ ಅಂದರೆ ಏನಾಗುತ್ತೆ ಅದಕ್ಕೆ? ಏನಿಲ್ಲ, ಏನು ನಡೆಯುತ್ತೋ ಗೊತ್ತಿಲ್ಲ. ನೀವೇನೋ ಮುಚ್ಚಿಡ್ತಿದ್ದಾರೆ ಅದಕ್ಕೆ. ನನಗೆ ಹೇಳಿ, ನನ್ನ ಕೈಯಲ್ಲಾಗಿ ಸಹಾಯ ಮಾಡ್ತೀನಿ. ನೀವು ಆ ಪೊಲೀಸ್ ಅಣ್ಣನ ನನ್ನ ಹತ್ರ ಬರೋ ಹಾಗೆ ಮಾಡಿ ಚಿಕ್ಕ ಯಜಮಾನ್ರೆ. ಇದೊಂದು ಕೆಲಸ ಮಾಡಿ. ಆ ಕೆಲಸದಲ್ಲೇ ಇದ್ದೀನಿ ಅದಕ್ಕೆ. ಹಾಂ ಅದಕ್ಕೆ ನನಗೆ ಇನ್ನೊಂದು ಐಡಿಯಾ ಬಂತು. ಹಾಂ, ವಿಶಾಲ್ ಬ್ರೋ ಜಾಸ್ಮಿನ್ ಕುತ್ತಿಗೆಗೆ ತಾಳಿ ಕಟ್ಟೋ ಟೈಮ್ಗೆ ಕರೆಂಟ್ ಹೋಗೋ ಥರ ಮಾಡ್ತೀನಿ. ಜಾಸ್ಮಿನ್ನ ಕಿಡ್ನಾಪ್ ಮಾಡ್ತೀನಿ. ಆಮೇಲೆ ಹಸಿ ಮನೆ ಮೇಲೆ ನೀವು ಕೂತ್ಕೊಳ್ಳಿ. ಬ್ರೋ ಮತ್ತೆ ನಿಮಗೆ ತಾಳಿ ಕಟ್ತಾನೆ. ಹಾಂ ಹಾಂ, ಹೇಗಿದೆ? ಇದೆಲ್ಲ ಹೇಳಿದಷ್ಟು ಸುಲಭವಾಗಿ ನಡೆಯಲ್ಲ. ಏಯ್ ಮೆಂಟಲ್, ಮತ್ತೆ ಏನು ಹೇಳಿದೆ? ಏನು ನಡೆಯಲ್ಲ ಅಂತಿದ್ಯಾ ನೀನು? ಹಾಂ ಹಾಂ, ಏನಿಲ್ಲ ಯಜಮಾನ್ರೆ, ಏನಿಲ್ಲ. ನೀನಿಲ್ಲ ಅಂತ ತಲೆ ಅಲ್ಲಾಡಿಸ್ತಿ ಅಂತ ನನಗೆ ಗೊತ್ತು. ವಿಕ್ರಾಂತ್ ಹೇಳ್ತೇನೆ ಬಿಡು. ವಿಕ್ರಾಂತ್, ಹೇಳು, ಏನು ವಿಷಯ? ನಥಿಂಗ್ ಬ್ರೋ. ಅದ್ಗೆ ಮದುವೆಲಿ ಹೇಗೆ ನಡ್ಕೋಬೇಕು ಅಂತ ಕೇಳ್ತಿದ್ರು. ಓಹೋ, ಇವಳು ಹೇಗೆ ನಡ್ಕೋಬೇಕು ಅಂತ ನಿನ್ನನ್ನು ಕೇಳ್ತಿದ್ದಾಳ? ನೀರಲ್ಲೇ ಇರೋ ಮೀನ್ಗೆ ಸ್ವಿಮ್ಮಿಂಗ್ ಕಲಿಸೋದು ಅಂದ್ರೆ ಇದೇನೆ. ಬೈ ದ ವೇ, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ? ನೈನಿ ಪ್ರತಿಯೊಂದನ್ನೂ ತಿಳ್ಕೊಂಡವಳು. ಏನು ಗೊತ್ತಿಲ್ಲ ಅಂತಾನೆ ಇಲ್ಲ. ನೀವೇನೋ ಹೇಳ್ತಿದ್ದೀರಾ ಅನಿಸ್ತಿದೆ, ಆದರೆ ನನಗೆ ಯಾವುದೂ ಅರ್ಥ ಆಗ್ತಿಲ್ಲ. ನಾನು ಹೋಗ್ತೀನಿ ಯಜಮಾನ್ರೆ, ನಂಗೆ ತುಂಬ ಕೆಲಸ ಇದೆ. ಏಯ್ ಮೆಂಟಲ್, ವಿಕ್ರಾಂತ್, ಏನಂತಿದ್ಲು ನೈನಿ? ಹೇಳ ರಜಾ. ಆಕ್ಚುಲಿ ಬ್ರೋ ಏನಂತ ಇದ್ರು ಅಂದ್ರೆ ಜೈ ವಿಶಾಲಕ್ಷಮ್ಮ ತಾಯಿ ಅಂತ. ಪ್ರತಿಯೊಬ್ರು ಬುದ್ಧಿವಂತಿಕೆ ತೋರಿಸ್ತಿದ್ದಾರೆ. ಏನ್ ನಡೆಯುತ್ತೆ ಅಂತ ನೋಡೋಣ. ನಮಸ್ಕಾರ ಸರ್. ಹಾಂ, ನಮಸ್ತೆ. ನಾನು ಕೇಳಿದ್ದಷ್ಟು ರಿಪೋರ್ಟ್ಸ್ ಬಂದಿದೆಯಾ? ಬಂದಿದೆ ಸರ್. ಆ್ಯಕ್ಚುಲಿ ಆ ಫ್ಲವರ್ಸು ನೋ, ರಿಸಲ್ಟ್ ಹೇಳಬೇಡಿ. ನನ್ನ ತಂಗಿ ನೈನಿ ಹತ್ರನೇ ಈ ರಿಪೋರ್ಟ್ನ ಓಪನ್ ಮಾಡಿ ರಿಸಲ್ಟ್ ಏನಿದೆ ಅಂತ ಹೇಳಬೇಕು. ಓಕೆ ಸರ್, ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಈ ರಿಪೋರ್ಟ್ಸಿಂದ ಎಲ್ಲ ಸತ್ಯಗಳು ಹೊರಗೆ ಬರುತ್ತೆ ಅಂದಿದ್ಲು. ಅದೇನು ಅಂತ ತಿಳ್ಕೊಳ್ಳೋಕ್ಕೆ ನಿನ್ನ ಹತ್ರನೇ ಬರ್ತಾ ಇದ್ದೀನಿ. ಎಲ್ರು ಬಂದ್ರ? ಹಾಗಾದ್ರೆ ನೈನಿ ಬಂದ್ರೆ ಎಲ್ರು ಬಂದಂಗೆ ಅಜ್ಜಿ. ನಮ್ ಪುಣ್ಯ.
ನೈನಿ ಒಬ್ಳು ಬಂದ್ರೆ ಸಾಕು ಎಲ್ರು ಬಂದ್ ಹಾಗೆ ಅಂತ ಹೇಳಲಿಲ್ಲ. ಅಲ್ಲಿ ನೋಡಿ ಬಂದೇ ಬಿಟ್ಲು. ಬಾ ನೈನಿ. ಅವಳ ಹತ್ರ ಮಾಡಿಸುವಂತ ಕೆಲಸ ಏನಿದೆ? ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ರಲ್ಲ ಅವಳಿಗೆ. ಕೆಲಸ ಅಲ್ಲ ಕಣೋ, ಶಾಸ್ತ್ರಿಗಳ ಮೊಮ್ಮಗಳಾಗಿರುವ ನೈನಿ ಕೈನಲ್ಲಿ ಕಾಯಿ ಒಡಿಸಿ ಮದುವೆ ಆಗೋ ಹುಡುಗ ಹುಡುಗಿಗೆ ಆರತಿ ಮಾಡಿಸ್ಬೇಕು. ಹಾಗ್ಯಾಕೆ ಮಾಡ್ಬೇಕಜ್ಜಿ? ಇವತ್ತು ಸಂಜೆ ಸಂಗೀತ ಕಾರ್ಯಕ್ರಮ ಇದೆ, ರಾತ್ರಿ ಮದುವೆಗೆ ಸಂಬಂಧಪಟ್ಟ ಶುಭ ಕಾರ್ಯಗಳೆಲ್ಲ ಇದೆಯಲ್ಲ, ಆರತಿ ಮಾಡಿದ ಮೇಲೇನೆ ಆ ಕಾರ್ಯ ಎಲ್ಲ ಮುಂದುವರಿಸಬಹುದು. ಏ ನಯನಿ, ಪೂಜೆ ಮಾಡು ಅಂದ ತಕ್ಷಣ ನೀನ್ ಅತಿಯಾದ ಭಕ್ತಿ ತೋರಿಸಿ ಹುಚ್ಚೊಚ್ಚ ಹಾಡ್ ಹಾಡಿ ಮತ್ತೆ ಗಾಳಿ ಧೂಳು ಎಲ್ಲ ಎಪ್ಸಿ ಈ ಶಾಸ್ತ್ರನೂ ಹಾಳ್ ಮಾಡ್ಬೇಡ. ಬೇಗ ತೆಂಗಿನಕಾಯಿ ಹೊಡೆದು ಆರತಿ ಮಾಡಿ ಮೂಲೆಗೆ ಹೋಗಿ ನಿಂತ್ಕೋ. ಅದೇನೋ ನಿಮ್ಮಲ್ಲೇ ಯಾರಾದರೂ ಮಾಡಿ ಅಮ್ಮೋರೆ. ನೀನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅಮ್ಮ ನಂಬಿಕೆ ನೈನಿ. ಯಜಮಾನ್ರು ಮದುವೆ ನಡೆದ್ರೆ ನನಗೇನು ಒಳ್ಳೇದಾಗುತ್ತೆ? ನನ್ನ ಕೈಯಾರೆ ಜಾಸ್ಮಿನ್ ನಮ್ಮವ್ರಿಗೆ ಆರತಿ ಹೇಗೆ ಮಾಡಲಿ? ನಾವು ನಿನಗೆ ಹೇಳಿದ್ರೆ ನೀನು ನಮಗೆ ಹೇಳ್ತೀಯಾ? ತೆಂಗಿನಕಾಯಿ ಹೊಡೆದ್ರೆ 1 ರೂಪಾಯಿನೋ 2 ರೂಪಾಯಿನೋ ದಕ್ಷಿಣೆ ಆಗಿ ತಗೊಳ್ಳೋರಲ್ವಾ ನಿನ್ನ ತಾತ? ನಾವು ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಬಿಡು. ಓಡಿ. ದುರದು ಆಂಟಿ, ಚುಚ್ಚು ಮಾತಾಡೋದು ನಿಮ್ಗೆ ಅಷ್ಟಿಷ್ಟನಾ? ನೀವ್ ಕೊಡೋ ಬಿಡ್ಗಾಸಲ್ಲಿ ಏನಿದೆ? ನಮ್ ನೈನಿ ಅಂತೂ ಆಸ್ತಿನೇ ಕೊಡ್ತೀನಿ ಅಂತ ಹೇಳಿದಾಳೆ ಈ ಮದ್ವೆ ನಡೆದ್ರೆ. ನಡಿದೆ ಹೋದ್ರೆ ಏನಾಗುತ್ತೆ ಅಂತ ಇವ್ರಿಗೆ ಗೊತ್ತಲ್ಲ ಹಾಸೇನಿ. ಆಂಟಿ, 24 hours ಅಲ್ಲಿ ನನ್ನ ಮದುವೆ ಆಗೋಗುತ್ತೆ. ಬಟ್ ಇವರೆಲ್ಲ ನಡಿಬಹುದು ನಡೀದೇ ಇರಬಹುದು ಅಂತ ಡೌಟಲ್ಲಿ ಹೇಳ್ತಿದ್ದಾರೆ. ಯಾಕೆ? Is there any problem? ಬದ್ನೆಕಾಯಿ ಗೊಚ್ಚು. ಏಯ್, ನೀನ್ ಸುಮ್ನಿರೋ. ನೋಡು ಜಾಸ್ಮಿನ್, ಈಗ ಮಾತು ಬೇಡ, ನಾವು ಸುಮ್ನಿರೋಣ. ನಾವು ಮಾತಾಡದೆ ಕೆಲಸ ಮಾಡಿ ಮುಗಿಸ್ತೀವಿ. ಅವರು ಮಾತಾಡ್ತಾರೆ, ಆದ್ರೆ ಏನು ಮಾಡೋಕ್ಕಾಗದೆ ನೋಡ್ತಾ ಸುಮ್ನಿರ್ತಾರೆ. ಈ ಮದುವೆ ಚೆನ್ನಾಗಿ ನಡೀಲಿ ಅಂತ ಯಾವ ಅಪಶ್ರುತಿನೂ ಬರ್ದಿರೋ ಹಾಗೆ ನಾನೆಲ್ಲ ಏರ್ಪಾಡು ಮಾಡಿದ್ದೀನಿ. ಜೆಸ್ಸಿ, ಆಂಟಿ ಅಷ್ಟು ಭರವಸೆ ಕೊಟ್ಟ ಮೇಲೆ ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಏನ್ ನಡಿಬೇಕು ಅಂತ ಬರ್ದಿದ್ಯೋ ಅದೇ ನಡೀತಾ ಇದೆ ನೈನಿ. ನಿನಗಿಷ್ಟ ಇಲ್ಲದೆ ಇದ್ರು ಸಂಪ್ರದಾಯನ ಪಾಲಿಸಲೇಬೇಕು. ಇವಾಗಲೇ ತುಂಬಾ ತಡ ಆಗಿದೆ. ಶುರು ಮಾಡಮ್ಮ. ಎಲ್ಲ ಚೆನ್ನಾಗಿ ನಡೀಲಿ ಅಂತ ಒಳ್ಳೆ ಮನ್ಸಿಂದ ತಂಗಿನಕಾಯಿ ಹೊಡಿಯಮ್ಮ ನೈನಿ. ಮನಸ್ಸಲ್ಲಿ ಏನು ಕೇಳ್ಕೊತಿದ್ಯೋ ನಮ್ಗೆ ಗೊತ್ತಿಲ್ವಲ್ಲ. ಒಳ್ಳೇದು ಕೇಳ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ಎಲ್ರಿಗೂ ಕೇಳೋ ಹಾಗೆ ಬೇಡ್ಕೋ. ತಪ್ಪದೇ ಕೇಳಿಸ್ಕೊಳ್ಳಿ.
ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ವಿಶಾಲ್ ಯಜಮಾನ್ರು ಸಂತೋಷವಾಗಿ ಆರೋಗ್ಯವಾಗಿ ಕ್ಷೇಮವಾಗಿ ಇರಬೇಕು. ಅವ್ರು ತಗೊಳ್ಳೋ ನಿರ್ಧಾರ, ಇಡೋ ಹೆಜ್ಜೆ, ಹೊಸ ಜೀವನನ ಸುಖವಾಗಿಟ್ಟಿರಮ್ಮ. ಯಾವತ್ತೂ ನಿನ್ನ ದಯೆ ದಾಕ್ಷಿಣ್ಯ ಯಜಮಾನ್ರ ಮೇಲಿರ್ಲಮ್ಮ. ಓ ಮೈ ಗಾಡ್, ತೆಂಗಿನಕಾಯಿ ಕೆಟ್ಟೋಗಿದೆ. ಹೇಳಿಲ್ವಾ ಬದ್ನೆಕಾಯಿ ಗೊಜ್ಜು ಅಂತ? ಬದ್ನೆಕಾಯಿ ಗೊಜ್ಜಲ್ಲ, ತೆಂಗಿನಕಾಯಿ ಕೆಟ್ಟ ಹೋಗಿದೆ. ಇಲ್ಲಿ ಕಣ್ಮುಂದೆ ಒಳ್ಳೇದಾಗ್ಲಿ ಅಂತ ಹೇಳಿ ಮನ್ಸಲ್ಲಿ ಕೆಟ್ಟದಾಗ್ಲಿ ಅಂತ ಬೇಡ್ಕೊಂಡಿದ್ಲೋ ಏನೋ. ಧುರಂಧರ, ಏನೇನು ಮಾತಾಡ್ಬೇಡ. ತೆಂಗಿನಕಾಯಿನ ಒಡಿ ಅಂತ ಹೇಳಿದ್ದು ಕೊಟ್ಟಿದ್ದು ಅಮ್ಮ. ತೆಂಗಿನಕಾಯಿ ಒಳಗಡೆ ಕೆಟ್ಟ ಹೋಗಿದ್ರೆ ಅದಕ್ಕೆ ನೈನಿ ಏನ್ ಮಾಡೋಕ್ಕಾಗತ್ತೆ? ದೃಷ್ಟಿ ಹೋಯ್ತು ಅಂತ ಅನ್ಕೊಳ್ಳೋದು ಒಳ್ಳೇದು ಬಾವ. ಆದ್ರೆ ಜಾಸ್ಮಿನ್ ಇದನ್ನೆಲ್ಲ ನಂಬ್ತಾಳೆ ಇಲ್ವೋ ಗೊತ್ತಿಲ್ಲ. ಅಮೆರಿಕ ಅಳಿಯ ಮಾತ್ರ ಈ ಸೆಂಟಿಮೆಂಟ್ಸ್ನೆಲ್ಲ ಯಾವ್ದು ನಂಬಲ್ಲ. ಏನ್ ವಿಶಾಲ್, ತೆಂಗಿನಕಾಯಿ ಕಲರ್ ಚೇಂಜ್ ಆಯ್ತು ಅಂತ ಬೇಜಾರಾಯ್ತಾ? ಇಲ್ಲ ಮಾವ, ಏನಾದ್ರೂ ಸರಿ, ಚೂರ್ ಚೂರಾಗೋವರೆಗೂ ಗೊತ್ತಾಗಲ್ಲ ಅದು ಯಾವ ಪರಿಸ್ಥಿತಿಲಿದೆ ಅನ್ನೋದು. ತೆಂಗಿನಕಾಯಿ ಮಾತ್ರ ಅಲ್ಲ, ಹೃದಯ ಆದರೂ ಕೂಡ ಅಷ್ಟೇ. ವೆಲ್ ಸೈಡ್ ಬ್ರೋ. ಹಾ, ಮಳ್ಳಿ ಮಳ್ಳಿ ಮಿಂಚುಳ್ಳಿ ಹೋಗುತ್ತಿರುವೆ ನೀನೆಲ್ಲಿ, ಮನಸ್ಸು ಕದ್ದ ಚಲುವೆ ಚಂದುಳ್ಳಿ, ಅಳಿಸಿ ಬಿಟ್ಟೆ ನೋವನ್ನು ಕೊಟ್ಟೆ ಹೊಸ ಕನಸನ್ನು, ಉಸಿರಿನಲ್ಲೇ ಸೇರುತ್ತಲೇ. ಏನ್ ಮಾಡ್ತಾ ಇದ್ದಾಳೆ ಇವಳು? ಪ್ರೀತಿ ಪ್ರೀತಿ ನೀನೇನಾ, ಮನಸ ಕದ್ದ ಚೋರಾನ, ಕನಸು ಕದೆಯೋ ಚಿತ್ತ ಚೋರಾನ, ದಾರೆ ಎರುವೆ ಉಸಿರನ್ನ, ಮೀಸಲಿಡುವೆ ಬದುಕನ್ನ, ಸಾವಿನಲ್ಲೂ ಸೇರುವೇನು, 100 ಜನ್ಮದಲ್ಲೂ ಸೇರುವೇನೋ ಬಂದು. ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ನೈಟ್ ಸಂಗೀತ ಇದೆಯಲ್ಲ ಮುಳ್ಮೀನು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಈಗ 2 ಬಾರ್ಸಿದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರೋಗ್ಬೇಕು. ಪೂಜೆ ಮಾಡೋ ಸಮಯದಲ್ಲಿ ಏನ್ ನೀನ್ ಹುಚ್ಚಾಟ? ಹೋಗ. ಇನ್ನೆಲ್ ಪೂಜೆ ಅತ್ತೆ, ಬೆಳ್ಳಗಿರ್ಬೇಕಾಗಿರೋ ತೆಂಗಿನಕಾಯಿ ಕಪ್ಪಾಗಿ ಹೋಗಿದ್ಯಲ್ಲ. ತುಂಬಾ ಹೊತ್ತು ಇಲ್ಲೇ ಇದ್ರೆ ಬೇಡದೇ ಇರೋ ಪ್ರಶ್ನೆಗಳೆಲ್ಲ ಹುಟ್ಕೋತಾವೆ. ದೃಷ್ಟಿ ಹೋಯ್ತು ಅನ್ಕೊಂಡು ಅವರಿಗೆಲ್ಲ ಆರತಿ ಕೊಡು ನೈನಿ. ಆಯ್ತು ಯಜಮಾನ್ರೆ. ಏ ನೈನಿ, ಪ್ರತಿ ಕಾರ್ಯಕ್ರಮನೂ ಹಾಳು ಮಾಡ್ತಿದ್ಯಲ್ವಾ ನೀನು? ಈ ಕಾರ್ಯಕ್ರಮನೂ ನಿನ್ನ ಕೈಯಲ್ಲೇ ಹಾಳು ಮಾಡಿಸಿ ಇವರೆಲ್ಲರ ಹತ್ರನೂ ನಿನಗೆ ಬಯಸಿ ನನ್ನ ಪ್ಲ್ಯಾನಿಂದ ನಿನ್ನನ್ನು ಹೇಗೆ ದೂರ ಮಾಡ್ತೀನಿ ನೋಡ್ತಾ ಇರು. ಈ ಮದುವೆ ಆಗೋಷ್ಟರೊಳಗೆ ನಿನ್ನನ್ನು ಒಂದೊಂದು ಸ್ಟೆಪ್ಪು ವಿಶಾಲಿಂದ ದೂರ ಮಾಡಿಸ್ತೀನಿ.
ಆರತಿ ತಗೊಳ್ಳಿ. ಕಣ್ಣು ಗೊತ್ಕೊಳ್ಳೋ ಆರತಿ ಅಲ್ಲ ನೈನಿ, ಇದು ಕಣ್ಣಲ್ಲಿ ನೋಡ್ಕೊಂಡೇ ಕೊಡ್ಬೋದು, ಇಲ್ದಿದ್ರೆ ಸುಡುತ್ತೆ. ಅಯ್ಯೋ, ಆರತಿ ತಟ್ಟೆ ಕೆಳಗೆ ಬಿದ್ದೋಯ್ತಲ್ಲ. ಅತ್ತೆ, ಹೊಡೆದ್ರೆ ತಪ್ಪೇನು ಇಲ್ಲ ವೇಶ್. ತೆಂಗಿನಕಾಯಿ ಒಡೆದ್ಲು, ಅದು ಕೆಟ್ಟ ಹೋಗಿತ್ತು, ಅದನ್ನ ಪರವಾಗಿಲ್ಲ ಅನ್ಕೋಬಹುದು. ಆರ್ತಿ ತಟ್ಟೆ ಕೆಳಗ್ ಬಿತ್ತು ಅಂದ್ರೆ ಇವಳು ಮನ್ಸಲ್ಲಿ ದ್ವೇಷ ಇದೆ ಅಂತ ತಾನೇ ಅರ್ಥ. ಅತ್ತೆ, ಕೈ ಜಾರಿರ್ಬೇಕು, ಅಷ್ಟಕ್ಕೆ ಕೈ ಮಾಡ್ತೀರಾ? ಕೈ ಹೇಗ್ ಜಾರತ್ತೆ ವೇಶ್? ಬೇಕು ಅಂತಾನೆ ಬೀಳ್ಸಿದಾಳೆ ಇವಳು. ಕೆಟ್ಟದಾಗ್ಬೇಕು ಅಂತಾನೆ ಹೀಗ್ ಮಾಡಿರೋದು ಇವಳು. ಅಷ್ಟೇ ಆಗಿರುತ್ತೆ, ಇಲ್ಲ ಅಂದ್ರೆ ಹೀಗೆಲ್ಲ ಆಡಲ್ಲ. ಅಮ್ಮ ನೈನಿ, ನಿನಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು. ಅದು ಬಿಟ್ಟು ಹೀಗೆಲ್ಲ ಮಾಡಿ ನಮಗೆ ನೋವು ಕೊಡ್ಬೇಡಮ್ಮ. ನನ್ನ ತಂಗಿ ಕೂಡ ನಿಂತರನೇ ಹೆಣ್ಣಲ್ವಾ? ಯಾಕಮ್ಮ ಅವಳ ಮೇಲೆ ನಿನಗೆ ದ್ವೇಷ? ಒಂದ್ ನಿಮಿಷ ತಡೀರಿ. ನೈನಿ, ನೀನ್ ಹೇಳು, ಕೈ ಜಾರ್ತಾ ಇಲ್ಲ ಬೇಕು ಅಂತಲೇ ಬೀಳಿಸ್ತೀಯಾ? ಹೇಳು. ಏನ್ ಹೇಳಿ ಯಜಮಾನ್ರೆ, ಈ ಜಶ್ವಂತ್ ಅವರು ಹೂವಲ್ಲಿ ಏನೋ ಬೆರೆಸಿದ್ದಾರೆ ಅಂತ ಹೇಳೋಣ ಅಂತ ಅನ್ಕೊಂಡ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮಾಯ ಆಗೋ ತರ ಕಾಣಿಸ್ತಿದ್ದಾರೆ. ಸಾಕ್ಷಿ ಇಲ್ಲದೆ ಇಲ್ಲಿ ಯಾರು ನನ್ನ ನಂಬದೇ ಇಲ್ಲ. ಜಶ್ವಂತ್ ಅವರು ಹೂಗೇನೋ ಬೆರೆಸಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಜಗಳ ಆಗೋ ತರ ಇದೆ. ಹೇಳಮ್ಮ. ನೈನಿ, ಹೇಳು. ಕ್ಷಮಿಸ್ಬಿಡಿ ಯಜಮಾನ್ರೆ, ಆ ಕ್ಷಣ ಏನ್ ನಡೀತೋ ಗೊತ್ತಿಲ್ಲ. ಆರತಿ ತಟ್ಟೆ ಕೆಳಗೆ ಬಿದ್ದು ಹೋಯ್ತು. ನನ್ನ ಕ್ಷಮಿಸ್ಬಿಡಿ. ಆದ್ರೆ ಒಂದ್ ಮಾತು, ತಿಳಿದು ನಾನು ಯಾವ ತಪ್ಪು ಮಾಡಲ್ಲ.
ಇನ್ನೇನ್ ನೋಡ್ತಾ ಇದ್ದೀರಾ? ಮಂಗಳಾರತಿ ಕೆಳಗ್ ಬಿದ್ದಾಯ್ತು. ಗೋವಿಂದನ್ ನಾಮಸ್ಮರಣೆ ಮಾಡ್ಕೊಂಡು ಗೋವಿಂದ ಗೋವಿಂದ ಅಂತ ಹೋಗ್ತಾ ಇರ್ಬೇಕು. ನೈನಿ ಅಂತೂ ಯಾವುದೇ ಕಾರಣಕ್ಕೂ ಉತ್ತರ ಕೊಡಲ್ಲ. ನೀವಾದ್ರೂ ಹೇಳಿ ಅಮ್ಮ. ಅವಳು ಯಾಕೆ ಈ ರೀತಿ ಮಾಡ್ತಿದ್ದಾಳೆ? ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ದವಳೆ ಪ್ರತಿ ದಿನ ಏನಾದ್ರೂ ಒಂದು ಜಗಳದಲ್ಲಿ ಇನ್ವಾಲ್ವ್ ಆಗ್ತಾನೆ ಇದ್ದಾಳೆ. ಅಂದ್ರೆ ನೈನಿಗೆ ನಾನು ಮದುವೆ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಲ್ವಾ ಅಮ್ಮ? ನಿಮಗಿಷ್ಟ ಇಲ್ಲ ಅಂತ ಅದನ್ನು ಪ್ರೂವ್ ಮಾಡ್ತೀನಿ ಅಂತ ಪ್ರೂವ್ ಮಾಡದೆ ಸುಮ್ಮನಾದ್ಲು. ಅಮ್ಮ, ನನಗೆ ಸಾಕ್ಷಿ ಗೀಕ್ಷಿ ಅಲ್ಲ ಏನು ಬೇಡಮ್ಮ, ಏನು ಬೇಡ. ಒಂದ್ಸಲ ನೀವು ಯಜಮಾನ್ರೆ, ನೀವಂದ್ರೆ ನನಗೆ ಪ್ರಾಣ. ನಿಮ್ಗೋಸ್ಕರ ನಾನು ಬದುಕ್ತಿದ್ದೀನಿ. ದಯವಿಟ್ಟು ನೀವು ಬೇರೆ ಮದುವೆ ಮಾಡ್ಕೋಬೇಡಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಏನಾಗುತ್ತಮ್ಮ? ಏನಾಗುತ್ತೆ? ಏನಮ್ಮ ಹಾಗೆ ನೋಡ್ತಿದ್ಯಾ? ಆ ಮಾತನ್ನ ನಾನೇ ಹೇಳ್ಬೋದಲ್ವಾ ಅಂತನಾ? ಯಾರು ನಂಬಲ್ಲಮ್ಮ, ನಂಬಲ್ಲ. ಯಾಕಂದ್ರೆ ನಾನು ನೈನಿನ ತುಂಬಾ ನೆಗ್ಲೆಕ್ಟ್ ಮಾಡಿದ್ದೆ. ಮದುವೆ ಆದ್ಮೇಲೆ ಅವಳಂದ್ರೆ ಇಷ್ಟ ಇಲ್ಲ, ನನಗೆ ಒಳ್ಳೆ ಹೆಂಡತಿ ಅಲ್ಲ ಅಂತ ಮುಟ್ಟಾಳಂತರ ಬೈತಿದ್ದೆ ಅಮ್ಮ, ಬೈತಿದ್ದೆ. ಅದೇ ನಿಜ ಅನ್ಕೊಂಡು ಈ ಅಮ್ಮ ಏನೋ ನನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನೋಡ್ತಿದ್ದಾಳೆ. ಆದ್ರೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನೈನಿ ಮೂಲಕ ತಿಳ್ಕೊಂಡೆ ಅಮ್ಮ. ಅಮ್ಮ, ಇವಾಗ ನಾನು ಏನು ಹೇಳ್ತಾ ಇರೋ ಪರಿಸ್ಥಿತಿಲಿದ್ದೀನಮ್ಮ. ನೈನಿ ನನಗೆ ಡಿವೋರ್ಸ್ ಕೊಡ್ಲಿಲ್ಲ, ಕೊಡೋದು ಇಲ್ಲ. ಅಂಥದ್ರಲ್ಲಿ ಎಲ್ರ ಮುಂದೆ ವಿಶಾಲ್ ಯಜಮಾನ್ರು ನನ್ನ ಗಂಡ, ನಾನು ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅಂತ ಬಾಯ್ ಬಿಟ್ಟು ಹೇಳಿದ್ರೆ
ಚೆನ್ನಾಗಿರುತ್ತಲ್ವಮ್ಮ? ಅವಳ ಮನ್ಸಲ್ಲಿರೋ ಮಾತನ್ನ ಹೇಳ್ದೆ ಹಾಗೆ ಇಟ್ಬಿಟ್ರೆ ಜಾಸ್ಮಿನ್ ಜೊತೆ ನನ್ನ ಮದುವೆ ಆಗೋಗುತ್ತೆ. ನನ್ನ ಎದೆ ಬಡಿತ ನಿಂತೋಗುತ್ತೆ. ಬ್ರೇಕ್ ಯಾಕೆ ಹಿಡಿತಲ್ಲ? ಬ್ರೇಕ್ ಫೇಲ್ ಆಗಿದ್ಯಾ? ಅಮ್ಮ, ನೈನಿ, ಅಮ್ಮ ನೈನಿ, ಈ ರಿಪೋರ್ಟ್ಸ್ ನಿಂಗೆ ಕೊಡಕ್ಕಾಗದೇ ಇದ್ರೆ ನನ್ನ ಕ್ಷಮಿಸು ತಂಗಿ. ಅಮ್ಮ, ನನ್ನ ಸುತ್ತ ನಡೀತಿರೋದನ್ನ ನೋಡ್ತಿದ್ರೆ ನಂಗೆ ಹುಚ್ಚಿಡ್ದಾಗ ಆಗ್ತಿದೆ. ಜಾಸ್ಮಿನ್ ನಮ್ಮವ್ರ ಜೊತೆ ಮದ್ವೆನ ಗಡಿಬಿಡಿಯಿಂದ ಬೇಗ ಮಾಡ್ತಾರೆ ಅನ್ಕೊಂಡಿದ್ದೆ. ಯಜಮಾನ್ರ ಹಣೆಗೆ ಬಾಸಿಂಗ ಕಟ್ಟಿ ಅವ್ರಿಗೆ ಬರೋ ಅಪಾಯ ತಿಳ್ಕೊಳ್ಳೋಣ ಅನ್ಕೊಂಡಿದ್ದೆ. ಆದ್ರೆ ಈ ಮನೇಲಿ ಇಷ್ಟೊಂದು ಆಚಾರ, ಇಷ್ಟೊಂದು ಶಾಸ್ತ್ರಗಳಿರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಷ್ಟು ಜನ ಇರ್ತಾರೆ ಅಂತಾನೂ ಗೊತ್ತಿರ್ಲಿಲ್ಲ ನೈನಿ. ಅಮೆರಿಕದಿಂದ ರಾಕ್ಷಸಿ ಬಂದ್ಮೇಲೆ ನಿನ್ ಕಷ್ಟ ಜಾಸ್ತಿನೇ ಆಗಿದೆ. ಕಷ್ಟ ಬಂದ್ರೆ ಪರವಾಗಿಲ್ಲ ಶಿವ, ನಷ್ಟ ಆಗ್ಬಾರ್ದು. ಯಾಕೆ ನಷ್ಟ ಆಗಿಲ್ಲ ಹೇಳು? ನಿನ್ ತಾಳಿನೋ ಕಿತ್ ಬಿಸಾಕಕ್ ಬಂದಿದ್ರಲ್ಲ,